सर इकड़ निंत इकड़ बंद्बिड्री ನೀವು ಸರ ರಾಜೋಣ ಕೈ ಉಂಟ ಬಿಜು ಸ್ವಲ್ಪ ಹಾರಸರಸ್ರಿ ಹಾರಸರ ಸರ 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 ಸರ್ ನೀವು ಸರ್ ಹಿಂದಕ್ಕಾಗ್ರಿ ಹಿಂದಕ್ಕಾಗ್ರಿ ಬಾನಿ ಸರ್ ಇನ್ನ ಹಿಂದಕ್ಕಾಗ್ರಿ ಹಿಂದಕ್ಕಾಗ್ರಿ ಇನ್ನ ಹಿಂದಕ್ಕೆ ಸರ್ ಇಲ್ಲಿ ನೋಡ್ರಿ ಸರ್ ಸರ್ ಮತ್ತೆ ಫೋನ್ ಕೈ ಮಾಡಿಬಿಡ್ರಿ ಯಾರು ಕೈ ಮಾಡಿಬಿಡ್ರಿ ಸರ್ ಕೈ ಮಾಡಿಬಿಡ್ರಿ ಒಂದು ನಿಮಿಷ ಈಗ ರೈಟ್ ಸ್ವಲ್ಪ ಸೈಡ್ ಆಗಿ ಒಂದು ಓದಿನ ಒಂದು ಕೈ ಬಿಡ್ರಿ
ಅದೇ ರೀತಿಯಾಗಿ ಸಾರ್ವಜನಿಕರು ಆಮೇಲೆ ಸನ್ಮಾನ ಮಾಡೋದ್ರೆ ದಯವಿಟ್ಟು ನಂತರ ಮಾಡೋದ್ರೆ ಇದು ವೇದಿಕೆಯಲ್ಲಿರುವಂತಹ ಅತಿಥಿಗಳು ಮಾತಾಡ್ತಾ ಎಲ್ಲರಿಗೂ ಕೂಡ ಅವಕಾಶ ಕೊಡ್ತಾರೆ ದಯವಿಟ್ಟು ಆಮೇಲೆ ಸನ್ಮಾನ ದಯಮಾಡಿ ತಮ್ಮ ಎಲ್ಲರೂ ವೇದಿಕೆ ಮೇಲೆ ಸನ್ಮಾನ ಮಾಡುವ ದಯಮಾಡಿ That's outside. ಇಲ್ಲಿ ಮುಂದೆ ಬರ್ಲಿರಿ 4 ಜನ ಯಾರಿಲ್ಲ ಅಶೋಕ್ ಹೇಳ್ರಿ ಸರ್ ನೀವು ಹಿಂದಿಂದವ್ರು ಕಾಣಲ್ಲ ಅವ್ರು ಮುಂದೆ ಕಳ್ಸಿ ಸರ್ ಒಬ್ರು ಮುಗಿಲಿರಿ ಒಂದೇ ಒಂದು ಒಬ್ಬೊಬ್ರು ಮಾಡ್ರಿ ಫೋಟೋ ತಗೊಳಕ್ ಒಬ್ಬೊಬ್ರೆ ಮಾಡ್ರಿ ತಡ್ರಿ ಮೇಡಮ್ 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 ಬರ್ರಿ ಮೇಡಮ್ ನೀವು ಬರ್ರಿ ಮೇಡಮ್ ಈ ಕಡೆ ನೋಡಿ ಸರ್ ಒಂದು ನಿಮಿಷ ತಡ್ರಿ ಒಂದು ನಿಮಿಷ ರೆಡಿ ಮುಗಿತ್ರಿ ಸರ್
ಸರ್ ಸರ್ ಸರ್ ಸರ್ ಅದೇ ರೀತಿ ಪರಿಸ್ಥಿತಿಯಲ್ಲಿ ಯಾವತ್ತೂ ನಮ್ಮೊಂದಿಗೆ ಕೂಡಿಸಿಕೊಂಡು ನನಗೆ ಯಾವತ್ತೂ ಸಲಹೆ ಸೂಚನೆಗಳನ್ನು ತಿಳಿಸತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಹಿರಿಯರು ಉಂಟೆಕಾರರು ಹಾಗೂ 22ರ ಯುವಕರಿಂದ ಸಭಾಗಿಲ್ಲ ಸಿಎಂ ಮಂಜುನಾಥರವರು ಪ್ರಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಚುನಾವಣೆಯಲ್ಲಿ ನನ್ನನ್ನು ಎದುರು ಮಾಡಿದರೂ ಕೂಡ ಎರಡನೇ ಅವಧಿಗೆ ಸಂಪೂರ್ಣ ಸಹಕಾರ ನೀಡಿ ಮೂರನೇ ಅವಧಿಗೂ ಕೂಡ ಸಹಕಾರವನ್ನು ಕೊಡತಕ್ಕಂಥ ಯುವಕರಾಗಿರ್ತಕ್ಕಂಥ ಸಿಎಂ ಮಂಜುನಾಥರವರು ಹಾಗೂ ನನ್ನೊಂದಿಗೆ ಬಡಿಗೆರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಗಾಯಕ ಪೂಜಾರ್ ಅವರಲ್ಲಿಯೂ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುಭಾಷ್ ಗೌರಿ ಅವರಲ್ಲಿಯೂ ಹಾಗೂ ದೇಶದ ಎಲ್ಲ ಜಡವಚನೆಗಳು ಇವತ್ತು ಈ ಸರ್ಕಾರ ಸಮಾರಂಭ ಮಾಡಿದರೆ ಬಹಳ ಸಹಾಯಕಾರಿಗಳು. ಯಾಕಂತಂದ್ರೆ ಇವತ್ತು ಈ ಸನ್ಮಾನ ಸ್ವೀಕಾರ ಮಾಡಿದ ನಂತರ ತಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀವು ಕೊಟ್ಟಿದ್ದೀರಿ. ನೀವು ಈ ಹಿಂದೆ 8 ವರ್ಷಗಳ ಕಾಲ ಅವಧಿಯನ್ನು ಕೊಟ್ಟಿದ್ದೀರಿ. ಆ ಅವಧಿಯಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಅಧಿಕಾರಕ್ಕೆ ಯಾವುದೇ ರೀತಿ ಮಾಡುವಂತೆ ನಾನು ನಡೆದುಕೊಂಡಿದ್ದೇನೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾವತ್ತೂ ಒಂದು ಕೈಯಿಂದ ಚಪ್ಪಾಳೆ ಹಾಕಲಿಕ್ಕೆ ಆಗುವುದಿಲ್ಲ, ಎರಡು ಕೈ ಕುಂದಾಗ ಮಾತ್ರ ಚಪ್ಪಾಳೆ ಆಗುತ್ತೆ. ಇದುವರೆಗೆ ನನ್ನನ್ನು ಹೊಗಳಿ ಒಂದು ಪೂರೈಕೆ ಗೌರಿಗಳು ನನ್ನನ್ನು ಬಹಳ ಹೊಗಳಿದ್ರು. ಆಗ ನಾನು ಹೊಗಳಿದ್ರು ಬಳಸಿಗೆ ಅದು ಗೊತ್ತಿಲ್ಲ. ಆದರೆ ಒಂದು ಮಾತನ್ನು ಹೇಳಲು ಸಂದರ್ಭ ಇಚ್ಛೆ ಮಾಡ್ತಾರೆ. ಯಾವತ್ತೂ ಈ ಎಲ್ಲ ಕಾರ್ಯಗಳಲ್ಲಿ ನನ್ನನ್ನು ಸಹಕಾರವೇ ಮುಖ್ಯ ಕಾರಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನಗೆ ಸರ್ಕಾರ ಮಾಡಬೇಕಾಗಿ ಎಲ್ಲರೂ ಒದಗಿಸಿದ್ದಾರೆ. ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಲ್ಲಿ ಒಬ್ಬ ನಮ್ಮ ಸ್ನೇಹಿತರಾದ BS ಜಾಗಮನ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಯಾವಾಗ ಅವರು ಬಹಳ ಸರಳತೆಯಿಂದ ಒಂದು ಏಕವಚನದಲ್ಲಿ ಮಾತನಾಡ್ತಾರೆ. ಏನಿದೆ ಮೊದಲೇ ಎಲ್ಲರೂ ಹಾಗಾಗಿದ್ರು, ನಾವು ಹಾಗಾಗಿರುವ ಮಾಮೂಲಾಗ. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ ನಾವು ಇಲ್ಲಿ ಹಾಗಾಕೋಗ ನಾವೆಲ್ಲರೂ ಕೂಡಿಕೊಂಡು ಪ್ರತ್ಯೇಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡುವ. 2 ಅವಧಿಗೆ ಬಹಳ ಯಶಸ್ವಿಯಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸಿಕೊಂಡು ಬಂದು ಜಿಲ್ಲಾ ಕೇಂದ್ರದಲ್ಲಿ ಬರದಾಕಾರವಾದ ಸುಮಾರು 70 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಒಂದು ಕಟ್ಟಡವನ್ನು ಶಾಶ್ವತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಜಿಲ್ಲಾ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ಗೆ. ಅದಕ್ಕೆ ನಾವು ಎಲ್ಲರೂ ಕೂಡಿಕೊಂಡು ಮಾತಾಡಿ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕಂತೇಳಿ ನಾನು ಸ್ವಾಮಿಗಳಿಗೆ ಆಯ್ತು, ನೀವು ಎಲ್ಲ ವಿಚಾರ ಬಂದಾಗ ನಾನು ಎಲ್ಲ ಗೆಳೆಯರನ್ನ ನಾನು ವೈಯಕ್ತಿಕವಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇದು ಸಿದ್ದಪ್ಪ ಒಟ್ಟಿಗೆ ನಾವು ಅಭಿನಂದನಾ ಸಮಾರಂಭವನ್ನು ಬಂದಾಗ ನಮ್ಮ ಎಲ್ಲ ಅಭಿಮಾನಿಗಳೆಲ್ಲರೂ ಒಂದೇ ಮಾತಿಗೆ ಅದನ್ನು ಒಪ್ಪಿದ್ರು. ಅವರೆಲ್ಲ ಒಪ್ಪಿದ ಒಂದು ಮಾತುಕತೆಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೆಯಿತು. ಅದಕ್ಕೆ ನಾವು ಎಲ್ಲ ಅಭಿಮಾನಿ ಬಳಗದಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ದಂಪತಿ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸರ್ಕಾರವನ್ನು ಸ್ವೀಕರಿಸಿದ್ದಕ್ಕೆ ಪ್ರಪ್ರಥಮವಾಗಿ ಡಾಕ್ಟರ್ ಸಿದ್ದಪ್ಪ ಎಸ್ ಭಟ್ಟಿ ಅವರ ಕುಟುಂಬಗಳಿಗೂ ಮತ್ತು ದಂಪತಿಗಳಿಗೂ ಈ ಕಾರ್ಯಕ್ರಮದ ಆಯೋಜಕರಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶ್ರಮಜೀವಿಗಳಾಗಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್.ಎಲ್. ಮನೋಹರ್ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದಂಥ ಹಿರಿಯ ಜೀವಿಗಳು ಆಗಿರ್ತಕ್ಕಂಥ ಪಟ್ಟಣದ ಸಹೋದರರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ವಡಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ
ಯಾದಗಿರಿಯಲ್ಲೇನೆ ಮತ್ತು ನಾನು ಬೆಳೆದದ್ದು ಕೂಡ ಯಾದಗಿರಿಯಲ್ಲೇನೆ. ಇದಕ್ಕೆ ಪ್ರೋತ್ಸಾಹಿಸಿದಂತಹ ಎಲ್ಲ ಅಭಿಮಾನಿಗಳ ಜೊತೆಗೆ ಭಟ್ಟಿ ಸರ್ ಅವರು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಅವರಿವರನ್ನದೇ ಎಲ್ಲರೂ ಒಟ್ಟೆಯವರ ಸಾಧನೆ ನಾನು ಹೇಳುವಷ್ಟು ದೊಡ್ಡವಳಲ್ಲ. ಆದರೂ ನನ್ನ ಒಂದು ಸ್ವಂತ ಅಭಿಪ್ರಾಯದ ಪ್ರಕಾರ ಅವರು ಬಹಳ ವಿಶಾಲ ಹೃದಯವಂತವರು. ಅವರು ಭೇದ ಭಾವನೆ ಮಾಡುವುದಿಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಭೇದ ಭಾವ ಇರಬಾರ್ದು ಅನ್ನೋ ಒಂದು ನಾನುಡಿಯನ್ನು ಅವರು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಎತ್ತನ ಮಾಮರ ಎತ್ತನ ಕೋಗಿಲೆ ಅನ್ನೋದಾಗಿ ನಾವು ಎಲ್ಲಿರ್ತೀವೋ ಅವರು ಎಲ್ಲಿದ್ದಾರೂ ಗೊತ್ತಿಲ್ಲ. ಆದರೂ ಸಾಹಿತ್ಯ ಕ್ಷೇತ್ರ ನಮ್ಮನ್ನು ಒಂದುಗೂಡಿಸಿದೆ. ಈಗ ಮಾತ್ರ ನಾನು ಭಾಳ ಒಂದು ನಿರ್ಭಯವಾಗಿ ಹೇಳಬಲ್ಲೆ. ಬಸವಣ್ಣವರು ಹೇಳ್ತಾರೆ, ಇವನ್ಯಾರವ ಎನ್ನದಿರಯ್ಯ, ಇವನು ನಮ್ಮವ ನಮ್ಮವ ಎಂದಿರಯ್ಯ ಅಂತ ನಾನುಡಿಯನ್ನು ನಮ್ಮ ಭಟ್ಟಿ ಸರ್ ಅವರಿಗೆ ಅದು ಅನ್ವಯಿಸ್ತದೆ ಅಂತ ನಾನು ಭಾಳ ಒಂದು ಸಂತೋಷದಿಂದ ಹೇಳಲು ಇಷ್ಟಪಡ್ತೇನೆ. ಇಂದು ಅಭಿಮಾನಿ ಬಳಗ ಯಾದಗಿರಿ ಇವರಿಂದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಯುತ ಸಿದ್ದಪ್ಪ ಹೊಂದಿ ಅವರಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದಾರೆ. ಇವರ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗಿರ್ತದೆ. ಯಾಕಂದರೆ ಸತತವಾಗಿ 2 ಅವಧಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರ ಕಾರ್ಯಗಳು ಅಭೂತಪೂರ್ವವಾಗಿವೆ ಅಂತ ಹೇಳ್ಬೋದು. ಮತ್ತು ಅವರು ತಮ್ಮನ್ನು ಸಾಹಿತ್ಯಕ್ಕೆ ಹೇಗೆ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದರೆ, ಅವರು ತಮ್ಮ ಮನೆಯಲ್ಲಿ ಕಳೆಯುವ ಸಮಯಕ್ಕಿಂತ ಹೆಚ್ಚು ಸಮಯವನ್ನು ಈ ಒಂದು ಸಾಹಿತ್ಯ ಪರಿಷತ್ತಿನ ಜೊತೆ ಕಳೀತಾರೆ ಅಂತ ಹೇಳ್ಬೋದು. ಯಾಕಂದರೆ ಸತಾನ ಅವರು ಸೊಸೆಯಾಗಿ ಅವರನ್ನು 5 ವರ್ಷದಿಂದ ಮನೆಯಲ್ಲಿ ನೋಡ್ತಿದ್ದೀನಿ. ರಾತ್ರಿ 11-12 ಗಂಟೆ ಬರ್ತಾರೆ. ಎಲ್ಲಿದ್ದರೆ ಯಾಕೆ ಲೇಟ್ ಇದೆ ಅಂದರೆ, ಇಲ್ಲಮ್ಮ ಅಲ್ಲಿ ಸಾಹಿತ್ಯ ಪರಿಷತ್ ಆಫೀಸ್ನಲ್ಲಿ ಕೆಲಸ ಇತ್ತು ಅಂತ ಹೇಳ್ತಾರೆ. ಅವರು ಇನ್ನೊಂದು ವಿಷಯ, ಅವ್ರು ಒಟ್ಟಿ ಅಂತ ಅವ್ರ ಹೆಸರಿದ್ರೆ ಅವ್ರು ದಿನಾಲು ಒಂದೇ ಹೊತ್ತು ಊಟ ಮಾಡ್ತಾರೆ, ಎಲ್ರಿಗೂ 3 ಹೊತ್ತು ಉಣಿಸ್ತಾರೆ. ಅವ್ರನ್ನ ನೋಡಿ ಇಂಥ ವಿಷಯನ ನಾನು ಕಲಿಬೇಕಂತ ತುಂಬ ಅನ್ಕೋತೀನಿ. ಅವರು ಯಾವಾಗಲೂ ಯಾರಿಗೆ ಏನು ಕೊಡಬೇಕಂತ ತುಂಬ ಸರಳವಾಗಿ ಕೊಟ್ಬಿಡ್ತಾರೆ. ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಲ್ಲ, ಯಾರನ್ನೂ ದ್ವೇಷಿಸೋದಿಲ್ಲ. ನಮ್ಮನ್ನು ಮನೆಯಲ್ಲಿ ಅವರು ಒಳ್ಳೆ ಮಕ್ಕಳಂತ ನೋಡ್ಕೊಳ್ತಾರೆ. ಅಂಥ ಸಹೃದಯಿ ವ್ಯಕ್ತಿಯೊಬ್ಬ ನಮಗೆ ಮಾವಾಗಿ ಸಿಕ್ಕಿದ್ದಾರೆ ಅಂತ ಹೇಳಿ ಹೆಮ್ಮೆ ಪಡ್ತೀನಿ. ಅದೇ ರೀತಿಯಾಗಿ ಅವರ ಈ ಕನ್ನಡ ಅಭಿಮಾನ ಕೂಡ ಹೀಗೆ ಮುಂದುವರಿಯಲಿ. ನಮ್ಮ ಮನೆಯಲ್ಲಿ ಎಲ್ಲ ಆಯ್ಕೆಯಾಗಿರುವಂಥ ಸಿದ್ಧಂತ ಅವರು ಚಿಕ್ಕಂದಿನಿಂದಲೂ ನಾನು ನೋಡ್ತಾನೆ ಇದ್ದೀನಿ. ಅವರು ಯಾವಾಗಲೂ ಕ್ರಿಯಾಶೀಲ ವ್ಯಕ್ತಿ. ಎಲ್ಲರನ್ನೂ ಹೊಂದಿಕೊಂಡು ಎಲ್ಲರೂ ಯಾವ್ದಾದ್ರು ಒಂದು ಸಣ್ಣ ಚಿಕ್ಕ ಮಗು ಬಂದರೂ ಕೂಡ ಏನಪ್ಪ ನಿನ್ನ ಸಮಸ್ಯೆ ಏನಾಗಿದೆ ಅಂತ ಕೇಳಿ ಅವರ ಸಮಸ್ಯೆಯನ್ನು ಪರಿಹರಿಸ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಆ ವ್ಯಕ್ತಿಯ ಮನಸ್ಸಿನ ಹಾವಭಾವವನ್ನು ಗುರುತಿಸಿ ಅವ್ರ ಯೋಗ್ಯತೆ ತಕ್ಕಾಗೆ ಅವರ ಸಾಹಿತ್ಯ ಆಗಿರ್ಬೋದು, ಕವಿ ಆಗಿರ್ಬೋದು, ಎಲ್ಲರಿಗೂ ಸಾಹಿತ್ಯ ಪರಿಷತ್ನಲ್ಲಿ ಅವಕಾಶ ಕೊಟ್ಟು ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಂತಹ ವ್ಯಕ್ತಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಆಗಲೂ ಕೂಡ ಅವರು ಬೇರೆಯ ದುಡ್ಡಿಗೆ ಆಸೆ ಪಡದೆ ತನ್ನ ಸ್ವಪ್ರಯತ್ನದಿಂದಾಗಿ ಒಂದು ಈ ಸಾಹಿತ್ಯ ಭವನವನ್ನು ನಿರ್ಮಿಸಿದ್ದಾರೆ. ಮನೆಯಲ್ಲಿ ಉದ್ಘಾಟನೆಯಾಗಿದೆ. ಇಂತಹ ವ್ಯಕ್ತಿ ನಮಗೆ ಇನ್ನೂ ಹೆಚ್ಚಿನ ದಿನಗಳ ಕಾಲ ಬೇಕು. ಅವರು ಮತ್ತೆ ಮುಂದೆ ಆಯ್ಕೆಯಾಗಿ ಬಂದು ಈ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಯಾದಗಿರಿಯನ್ನು ಅಭಿವೃದ್ಧಿಗೊಳಿಸ್ತಾರೆ ಅನ್ನೋ ಒಂದು ಸಂತೋಷದಿಂದ ನಾವು ಈ ಮಾತುಗಳನ್ನು ಸಿದ್ದಪ್ಪ ಈಗಾಗಲೇ 2 ಅವಧಿಗಳನ್ನು ಪೂರೈಸಿ ಭಾಳ ಯಶಸ್ವಿಯಾಗಿರುವಂಥ ಕಾರ್ಯವನ್ನು ಅವರು ನಡೆಸಿದ್ದಾರೆ. ನಿಜವಾಗಲೂ ಅವರ ಒಂದು 2 ಅವಧಿಯಲ್ಲಿ ಯಾದಗಿರಿ ಜಿಲ್ಲೆ ಅಂದರೆ ಸಾಹಿತ್ಯಿಕ ಕೇಂದ್ರವಾಗಿ, ಸಾಂಸ್ಕೃತಿಕ ಕೇಂದ್ರವಾಗಿ ನಿರ್ಮಾಣ ಮಾಡಿ ಸಾಹಿತ್ಯಗಳನ್ನು, ಸಾಹಿತ್ಯ ಅಭಿಮಾನಿಗಳನ್ನು ಅವರು ಭಾಳ ನೆರವಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಜಿಲ್ಲಾಪಟ್ಟಣದಲ್ಲಿ ಈ ಮುಖ್ಯವಾಗಿ ಮೊನ್ನೆ ಏನಂತಂದ್ರೆ ಸಾಹಿತ್ಯ ಭವನ ಸಾಹಿತ್ಯ ಪರಿಷತ್ತು ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದು ನಿಜವಾಗಿ ಯಾವುದೇ ಇತಿಹಾಸದಲ್ಲಿ ಅವಿಸ್ಮರಣೀಯ ಮರೆಯಲಾದಂಥ ಘಟನೆ ಕೂಡ ನಿಜವಾದ ಸಿದ್ದಪ್ಪ ಭಟ್ಟಿ ಅವರು 3ನೇ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯಾಗಿ ರ್ಯಾಂಕಿಂಗ್ ಸಾಧನೆ ಮಾಡ್ತಾರಂತಕ್ಕಂಥದ್ದು ನಿಜವಾಗ್ಲೂ ನನ್ನ ಆತ್ಮವಿಶ್ವಾಸ. ಅವರ ಸಾಧನೆ ಇದೆ. ಅವರು ಇವತ್ತು ಭಾಳ ಪರಿಶ್ರಮಕಾರಿಗಳಾಗಿದ್ದಾರೆ. ನಿಜವಾಗ್ಲೂ ಅಂಥ ಒಬ್ಬ ವ್ಯಕ್ತಿ ಯಾದಗಿರಿ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲ ಸಾಹಿತ್ಯಗಳ ಒಂದು ಸೌಭಾಗ್ಯ ಅಂತಕ್ಕಂಥದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಮುಂದಿನ ಚುನಾವಣೆ ಕೂಡ ಅವರು ಆಸೆ ಬಂದು ರ್ಯಾಂಕಿಂಗ್ ಸಾಧನೆ ಮಾಡಿದೆ ಅಂತ ಹೇಳ್ಕೊಂಡು ನಾನು ನಮ್ಮೆಲ್ಲ ಸಾಹಿತ್ಯ ಬಂಧುಗಳಲ್ಲಿ ಸಾಹಿತ್ಯ ಅಭಿಮಾನಿಗಳು ಜಿಲ್ಲೆ ಅಂತ ಕರೀತಾರೆ, ಗಿರಿಗಳ ನಾಡು ಜಿಲ್ಲೆ ಅಂತ ಕರೀತಾರೆ. ಈ ಗಿರಿಗಳ ನಾಡು ಜಿಲ್ಲೆಯಲ್ಲಿ ಜಿಲ್ಲೆಯಾಗಿ ದಶಮಾನೋತ್ಸವ ಕಳೆದರೆ ಅಲ್ಲಿ ಮೊದಲ
ಕಸಪ ಸಾಹಿತ್ಯ ಕಸಪದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಿದ್ದಪ್ಪ ಹೊಟ್ಟಿಯವರು ನೇಮಕಗೊಂಡು ಇಲ್ಲಿ ಈ ಗಡಿ ನಾಡಿನಲ್ಲಿ ಅನೇಕ ಸಾಹಿತ್ಯಪರ ಕೆಲಸಗಳನ್ನು ಸಿದ್ದಪ್ಪ ಹೊಟ್ಟಿಯವರು ಭಾಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಈ ಜಿಲ್ಲೆಗೆ ಅನೇಕ ಮಹಾನ್ ವ್ಯಕ್ತಿಗಳನ್ನು ಸಾಹಿತಿಗಳನ್ನು ಈ ಜಿಲ್ಲೆಗೆ ಬರಮಾಡಿಸುವಂಥ ಕೆಲಸ ಕೂಡ ಸಿದ್ದಪ್ಪ ಹೊಟ್ಟಿಯವರು ಬಹಳವನ್ನು ಮಾಡಿದ್ದಾರೆ. ಮೊನ್ನೆ ಕೂಡ ಜಿಲ್ಲೆಗೆ ಬಹಳಷ್ಟು ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸಾಹಿತ್ಯ ಭವನದ ಅವಶ್ಯಕತೆ ಭಾಳ ಇತ್ತು. ಅಂಥ ಭವನವನ್ನು ನಮ್ಮೆಲ್ಲರಿಗೂ ನೆರವೇರಿಸಿಕೊಟ್ಟಿರ್ತಕ್ಕಂಥದ್ದು ಸಿದ್ದಪ್ಪ ಹೊಟ್ಟಿಯವರ ಕಾರ್ಯವೈಖರಿ ಮತ್ತು ಅವರ ಸಾಧನೆ ಎಂದು ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಯಾಕಪ್ಪ ಅಂದರೆ ಆ ಭವನ ಆಗಬೇಕಾದ್ರೆ ಇನ್ನು ಕಲಬುರಗಿಯಲ್ಲಿ ಕೂಡ ಅನೇಕ ಮೊನ್ನೆ ನಮ್ಮಶಿವರು ತಮ್ಮ ಮಾತುಗಳಲ್ಲಿ ಪ್ರಸ್ತಾಪ ಮಾಡಿದರು. ಕಲಬುರಗಿಯಲ್ಲಿ ಕೂಡ ಭಾಳಷ್ಟು ವರ್ಷಗಳ ನಂತರ ಸಾಹಿತ್ಯ ಪರಿಷತ್ ಆಗಿತ್ತು. ಆದರೆ ಇಂಥ ಸಣ್ಣ ಜಿಲ್ಲೆಯಲ್ಲಿ ಕೆಲವು ತಮ್ಮ ಅವಧಿಯಲ್ಲಿ ಸಾಹಿತ್ಯ ಭವನವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗಿರಿ ಜಿಲ್ಲೆಗೆ ಸಿದ್ದಪ್ಪ ಹೊಟ್ಟಿಯವರ ಕೊಡುಗೆ ಬಹಳ ಅಪಾರವಾದದ್ದು. ಅದೇ ರೀತಿಯಲ್ಲಿ ನಮ್ಮ ಹುಣಸಗಿಯಲ್ಲಿ ಕೂಡ ಸಾಹಿತ್ಯ ಪರಿಷತ್ತಿಗೆ ಈಗಾಗಲೇ ಮಾನ್ಯ ಶಾಸಕರ ಜೊತೆ ಚರ್ಚೆ ಮಾಡಿ ಅಲ್ಲಿ ಕೂಡ ಅನುದಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸಿದ್ದಪ್ಪ ಹೊಟ್ಟಿಯವರ ಹೆಗ್ಗಳಿಕೆ. ಅದೇ ರೀತಿಯಾಗಿ ಅನೇಕ ನನ್ನಂಥ ಯುವಕರಿಗೆ ಸಿದ್ದಪ್ಪ ಹೊಟ್ಟಿಯವರು ತಮ್ಮ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅವಕಾಶ ಕೊಟ್ಟು ಯುವ ಪ್ರತಿಭೆಗಳನ್ನು ಹೊರತರುವಂಥ ಕೆಲಸ ಕೂಡ ಸಿದ್ದಪ್ಪ ಹೊಟ್ಟಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಬೇಡಿಕೊಳ್ಳೋದಿಷ್ಟೇ, ಜಿಲ್ಲೆಯಲ್ಲಿ ಮತ್ತು ತಾಲೂಕು ಸಮ್ಮೇಳನಗಳನ್ನು ಸಿದ್ದಪ್ಪ ಹೊಟ್ಟಿಯವರು ಮಾಡಿ ಮೊನ್ನೆ ತಾನೇ ನಿರ್ದೇಶಕರು ಮತ್ತು ರಂಗೋತ್ಸವದಲ್ಲಿ ತಮ್ಮದೇ ಆದಂಥ ಚಾಪು ಮುಟ್ಟಿಸ್ತಕ್ಕಂಥ TS ನಾಗಬಾರವರನ್ನು ಕರೆಸಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಇನ್ನೊಂದು ಬಾರಿ ಅವರನ್ನು ನಾವು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದೇ ಆದರೆ ರಾಜ್ಯ ಸಾಹಿತ್ಯ ಸಮ್ಮೇಳನವನ್ನು ಯಾದಗಿರಿಯಲ್ಲಿ ತರುವಂಥ ಶಕ್ತಿ ಆ ಸಿದ್ದಪ್ಪ ಹೊಟ್ಟಿಯವರಿಗಿದೆ. ಅಂಥ ಕೆಲಸವನ್ನು ಕೂಡ ಸಿದ್ದಪ್ಪ ಹೊಟ್ಟಿಯವರು ಮಾಡ್ತಾರೆ ಅನ್ನೋದು ನನ್ನ ಯುವಕನಾಗಿ ನನ್ನ ಒಂದು ಆಸೆ ಇದೆ ಅನ್ನೋದನ್ನು ಅನಿಸಿಕೆಯನ್ನು ಹೇಳುತ್ತೇನೆ. ಅದೇ ದೃಷ್ಟಿಯಾಗಿ ಸಿದ್ದಪ್ಪ ಹೊಟ್ಟಿಯವರು ಹಿಡಿದ ಕೆಲಸವನ್ನು ಬಿಡುವುದಿಲ್ಲ ಅಂತಂದು ಶಾಸಕರು, ನಮ್ಮ ಯಾದಗಿರಿ ಶಾಸಕರು ಕೂಡ ಮೊನ್ನೆ ಹೇಳಿದ್ದಾರೆ. ಆ ಪಟ್ಟು ಬರೀ ಸಾಹಿತಿಗಳಷ್ಟೇ ಅಧ್ಯಕ್ಷರಾಗುವುದರಲ್ಲ, ನಾನು ಸಂಘಟಕನಾಗಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿ ತೋರಿಸಿದಂಥ ಕೀರ್ತಿ ಸಿದ್ದಪ್ಪ ಹೊಟ್ಟಿಯವರಿಗಿದೆ. ಅದಕ್ಕಾಗಿ ಮಗದೊಮ್ಮೆ ಎಲ್ಲ ಸಾಹಿತ್ಯ ಆಸಕ್ತರ ಆಸೆ ಏನಿದೆಪ್ಪ ಅಂದರೆ ಸಿದ್ದಪ್ಪ ಹೊಟ್ಟಿಯವರು ಮರು ಆಯ್ಕೆ ಆಗಬೇಕು ಅನ್ನೋದು ಎಲ್ಲ ಸಾಹಿತ್ಯ ಆಸಕ್ತಿಗಳ ಆಸೆ ಇದೆ. ಹಂಗೇನಾದರೂ ಸಮಯ ಕೂಡಿ ಬಂದರೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಮತ್ತೊಮ್ಮೆ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಸಾಹಿತ್ಯ ಕನ್ನಡ ಮತ್ತು ಕನ್ನಡದ ಹೆಮ್ಮೆಯ ಕುರಿತು ರಾಜ್ಯದಲ್ಲಿ ಮತ್ತೊಮ್ಮೆ ಮಿಂಚುವಂತೆ ಮಾಡೋಕ್ಕೆ ಸಿದ್ದಪ್ಪ ಹೊಟ್ಟಿಯವರಿಗೆ ನಾವೆಲ್ಲ ಸಹಕಾರ ನೀಡುತ್ತೇವೆ. ಅದಕ್ಕಾಗಿ ಎಲ್ಲ ಯುವ ಮಿತ್ರರು ತಮ್ಮ ಸಹಕಾರ ಮತ್ತು ಬಹುಮತದಿಂದ ಸಿದ್ದಪ್ಪ ಹೊಟ್ಟಿಯವರನ್ನು ಪ್ರಚಂಡ ರೀತಿಯಿಂದ ಇನ್ನೊಂದು ಬಾರಿ ಮತ್ತೊಮ್ಮೆ ಸಿದ್ದಪ್ಪ ಹೊಟ್ಟಿಯವರನ್ನು ಕಸಪ ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿದ್ದೇನೆ. ಯಾದಗಿರಿ ಜಿಲ್ಲೆಯಾಗಿ ಸುಮಾರು 10 ವರ್ಷಗಳಾಯಿತು. ಯಾದಗಿರಿ ನೂತನ ಜಿಲ್ಲೆಯಾದ ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಬ್ಬ ಸಾರಥಿ ಬೇಕಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಯಾರನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತಂದಾಗ ನಮ್ಮ ಕಣ್ಣೆದುರಿಗೆ ಬಂದದ್ದು ಸಿದ್ದಪ್ಪ ಹೊಟ್ಟಿ. ಅವರನ್ನು ಪ್ರಥಮ ಚುನಾವಣೆಯಲ್ಲಿ ಅವರನ್ನು ನಿಲ್ಲಿಸಿ ಇಡೀ ಅವರ ಗೆಳೆಯರ ಭಾಗ, ಅವರ ಹಿತೈಷಿಗಳು, ಅಭಿಮಾನಿಗಳು, ನಾವೆಲ್ಲ ಸೇರಿಕೊಂಡು ಪ್ರಯತ್ನ ಮಾಡಿ ಪ್ರಥಮ ಒಂದು ಪ್ರಯತ್ನದಲ್ಲಿ ನಾವು ಯಶಸ್ವಿಯನ್ನು ಕಂಡಿವಿ. ಆ 3 ವರ್ಷಗಳು ಕೂಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಹಲವಾರು ಕೆಲಸಗಳನ್ನು, ಜನಮೆಚ್ಚುವಂಥ ಕೆಲಸಗಳನ್ನು ಮಾಡಿ ಆ ಅವಧಿಯನ್ನು ಪೂರೈಸಿದ್ವಿ. ಆ ಒಂದು ಅವಧಿಯಲ್ಲಿ ನಾನು ಕೂಡ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಅನುಭವ ನನಗಿದೆ. ಅದೇ ರೀತಿಯಾಗಿ 2ನೇ ಅವಧಿಗೆ ನಾವು ಚುನಾವಣೆ ಮತ್ತೆ ಬಂದಾಗ ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕಂದಾಗ ಗೌರವಾನ್ವಿತ ಭಾಳಷ್ಟು ಜನ ಪರಿಷತ್ತಿನ ಸದಸ್ಯರುಗಳು ಇಲ್ಲ, ಈ ಬಾರಿಯೂ ಕೂಡ ಸಿದ್ದಪ್ಪ ಹೊಟ್ಟಿಯವರನ್ನೇ ನಾವು ಮರು ಆಯ್ಕೆ ಮಾಡಿಕೊಳ್ಳೋದು ಉಚಿತ. ಯಾಕಂದರೆ ಈಗಾಗಲೇ ಯಾದಗಿರಿ ಜಿಲ್ಲಾ ಕೇಂದ್ರವಾದರೂ ಕೂಡ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆದಂಥ ಒಂದು ಸ್ವಂತ ಕಟ್ಟಡವಿಲ್ಲ. ಸಿದ್ದಪ್ಪರವರು ಅಧ್ಯಕ್ಷರಾದರೆ ಮಾತ್ರ ಯಾದಗಿರಿ ಜಿಲ್ಲೆಯಲ್ಲಿ ಸ್ವಂತ ಒಂದು ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತವಾದಾಗ ನಾವೆಲ್ಲರೂ ಕೂಡಿಕೊಂಡು ಚಿಂತನೆ ಮಾಡಿ ಪ್ರತಿಯೊಬ್ಬ ಸಾಹಿತಿಗಳಿಗೂ, ಹಿತೈಷಿಗಳಿಗೂ, ಅಭಿಮಾನಿಗಳಿಗೂ, ಯುವಕರಿಗೂ, ಗೌರವಾನ್ವಿತ ಸದಸ್ಯರು ಮನೆಗೆ ಭೇಟಿ ಕೊಟ್ಟು ಎಲ್ಲ ತಾಲೂಕು ಹೋಬಳಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ನಾವು ವಿನಂತಿಯನ್ನು ಮಾಡಿಕೊಂಡಾಗಿಲ್ಲ, ನೀವೇ ನಿಂದ್ರಿ, ನೀವು ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಾವು ಪುನಃ 2ನೇ ಬಾರಿಗೆ ಸಿದ್ದಪ್ಪ ಹೊಟ್ಟಿ ಅವರನ್ನು ಹಿಡ್ಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅತ್ಯಂತ ಮೊದಲಿನ ಅವಧಿಯಲ್ಲಿಕ್ಕಿಂತ 2ನೇ ಅವಧಿಯಲ್ಲಿ ಹೆಚ್ಚಿನ ಮತಗಳಿಂದ ನಾವು ಆಯ್ಕೆಯಾಗಿ ಬಂದಿವಿ. ಆ 2ನೇ ಅವಧಿಯಲ್ಲಿಯೂ ಕೂಡ ನಮ್ಮ ಸಿದ್ದಪ್ಪ ಹೊಟ್ಟಿಯವರು ಭಾಳ ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡಿದರು. ನಮಗೆಲ್ಲರಿಗೂ ಇತ್ತೀಚೆಗೆ ಗೊತ್ತಿರುವಂತೆ ಕಳೆದ ತಿಂಗಳೇ 21ನೇ ತಾರೀಕು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡದ ನಿರ್ಮಾಣ ಆಯಿತು. ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಹೀಗೆ ಎಲ್ಲ ಜನಪ್ರತಿನಿಧಿಗಳಿಂದ ನಾವು ಅನುದಾನವನ್ನು ಪಡೆದು ಆ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಾಗ
ಕೊನೆಯ ಹಂತದಲ್ಲಿ ನಮಗೆ ಸುಮಾರು ಏನಿಲ್ಲ ಅಂದರೆ 5 ರಿಂದ 6 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊರತೆ ಆಯಿತು. ಅಂಥ ಸಂದರ್ಭದಲ್ಲಿ ನಾವು ಹೆಂಗೆ ಮಾಡೋದು, ಈಗ ಯಾರು ಕೇಳೋದು, ಎಲ್ಲರೂ ಹೆಚ್ಚು ಕಡಿಮೆ ಕೊಟ್ಟವರಿದ್ದಾರೆ, ಹೆಂಗೆ ಮಾಡಬೇಕಂದಾಗ ನಮ್ಮ ಅಧ್ಯಕ್ಷರು ಹೇಳಿದರು, ಇಲ್ಲ ಅದು ಏನೇ ದುಡ್ಡು 5-6 ಲಕ್ಷ ಕಡಿಮೆ ಇದ್ದರೂ ಸ್ವಂತ ನಮ್ಮ ಕುಟುಂಬದ ವತಿಯಿಂದ ನಾನು ಅದನ್ನು ಭರಿಸ್ತೀನಿ, ನೀವು ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ನಿಲ್ಲಿಸಬಾರ್ದು, ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿಕೊಡ್ಬೇಕಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಸೂಚಿಸಿದಾಗ ಆ ಅಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡಿ ಆ ಕಾಮಗಾರಿಯನ್ನು ಮುಗಿಸಿಕೊಟ್ಟರು. ಅದಕ್ಕೆ ಅವತ್ತು 21ನೇ ತಾರೀಕು ಮಾರ್ಚ್ 2024 ಲೋಕಾರ್ಪಣೆ ಮಾಡಿದರು. ಇನ್ನೊಂದು ವಿಶೇಷ ಏನಂದರೆ ಸಿದ್ದಪ್ಪ ಹೊಟ್ಟಿಯವರು ಎಲ್ಲರನ್ನ ನಮ್ಮವರು ಎಂದು ನಂಬಿ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಸಿದ್ದಪ್ಪ ಹೊಟ್ಟಿಯವರಲ್ಲಿ. ಅದಕ್ಕಾಗಿ ನಾವು ಎಲ್ಲ ಅಭಿಮಾನಿಗಳಾಗ ಹಿತೈಷಿಗಳು ನಾವು ಏನಾದರೂ ಅಂತಂದರೆ ಇನ್ನೊಂದು ಸಲ ಸಿದ್ದಪ್ಪ ಹೊಟ್ಟಿಯವರು ಚುನಾವಣೆಯಲ್ಲಿ ಸ್ಪರ್ಧಿಸಲಿ, ಎಲೆಕ್ಟ್ರಿಕ್ ಗೆದಿಲಿ. ಯಾಕಂದರೆ ನಾವು ಈಗಾಗಲೇ 4 ಜಿಲ್ಲಾ 2ವ ಅವಧಿಯಲ್ಲಿ ಸುಮಾರು 4 ಜಿಲ್ಲಾ ಸಮ್ಮೇಳನಗಳನ್ನು ಮಾಡಿದ್ವಿ, 5 ತಾಲೂಕು ಸಮ್ಮೇಳನಗಳನ್ನು ಮಾಡಿದ್ವಿ. ಪ್ರವಾಹ ಮತ್ತು ಪ್ರಕೃತಿ ಬಂದಂಥ ಸಂದರ್ಭದಲ್ಲಿ ಕೂಡ ಸಂಕಷ್ಟದಲ್ಲಿರುವಂಥ ಸಂತ್ರಸ್ತರಿಗೆ ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಧನಸಹಾಯವನ್ನು ಕೂಡ ಸಂಪನ್ಮೂಲವನ್ನು ಕೂಡ ನಾವು ದಾರಿ ಮತ್ತು ಜಿಲ್ಲೆಯಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ವ್ಯಕ್ತಿ ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಏನಾದರೂ ಸಾಧನೆ ಮಾಡಿದಂಥ ವ್ಯಕ್ತಿನ ಹುಡಿಕೊಂಡು ಅವರಿದ್ದಲ್ಲಿಗೆ ಹೋಗಿ ಸತ್ಕರಿಸುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಜಿಲ್ಲೆಯಲ್ಲಿ ಸಿದ್ದಪ್ಪ ಹೊಟ್ಟಿಯವರು. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಕನ್ನಡ ಸಾಹಿತ್ಯದ ಒಂದು ಚುಕ್ಕಾಣಿಯನ್ನು ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆಸಿದ ಕೀರ್ತಿ ನಮ್ಮೆಲ್ಲರಿಗೂ ಸಲ್ಲುತ್ತೆ. ಯಾಕಂದರೆ ಅವರನ್ನು ನಾವು ಸುಮಾರು 8 ವರ್ಷಗಳಿಂದ ಈ ಕನ್ನಡದ ಒಂದು ಜಾತ್ರೆಯಲ್ಲಿ ನಾವು ನೋಡಿದ್ದೀವಿ. ಸುಮಾರು 2-3-4 ಸಮ್ಮೇಳನವನ್ನು ಮಾಡಿ ಯಾದಗಿರಿಗೆ ಹಿಂದುಳಿದ ಪಟ್ಟಿ ಅಂತ ಕಟ್ಕೊಳ್ಳುವಂಥ ಯಾದಗಿರಿಗೆ ಉತ್ತಮವಾದಂಥ ಒಂದು ಸಾಹಿತ್ಯದ ಬೆಳವಣಿಗೆಯನ್ನು ತಂದುಕೊಡೋದರಲ್ಲಿ ಸಿದ್ದಪ್ಪ ಹೊಟ್ಟಿ ಸರ್ ಅವರ ಒಂದು ಶ್ರಮ ಅಭೂತಪೂರ್ವವಾಗಿದೆ ಅಂತ ನಾವು ಹೇಳ್ಬೋದು. ಯಾಕಂದರೆ ನಮ್ಮಂಥ ಓದು ಬರೋಂಥ ವಿದ್ಯಾರ್ಥಿಗಳಿಗೆ ಅಥವಾ ಅಭಿಮಾನಿಗಳಿಗೆ ಹಿಂದುಳಿದ ವರ್ಗದವರಿಗೆ ಯಾವುದೇ ಜಾತಿ ಭೇದ ಭಾವ ಎನ್ನದೇ ಎಲ್ಲ ವರ್ಗದವರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಶ್ರೀ ಸಿದ್ದಪ್ಪ ಹೊಟ್ಟಿ ಸರ್ ಅವರು ಮಾಡಿದ್ದಾರೆ. ಮುಂದೆ ಈ ಬರುವಂಥ ಒಂದು ಸಾಹಿತ್ಯ ಪರಿಷತ್ತಿನ ಒಂದು ಚುನಾವಣೆಯಲ್ಲಿ ಸಿದ್ದಪ್ಪ ಹೊಟ್ಟಿ ಸರ್ ಅವರು ಪ್ರಚಂಡ ಬಹುಮತದಿಂದ ಈಗ ತಾನೇ ಹೇಳಿದರು ಸರ್ ಅವರು ಅವಿರೋಧ ಆದರೆ ಬಹಳ ಉತ್ತಮ. ಯಾಕಂದರೆ ಅವರ ಒಂದು ಪರಿಶ್ರಮಕ್ಕೆ ಫಲ ಸಿಕ್ಕಂತಾಗುತ್ತೆ. ಮುಂಬರುವ ದಿನಗಳಲ್ಲಿ ಯಾದಗಿರಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಸಾಹಿತ್ಯ ಅಭಿಮಾನಿಗಳು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಅದನ್ನು ನನ್ನ ಒಂದು ವಿನಂತಿ ಕೂಡ ಹೌದು. ಇಷ್ಟೇ ಅಲ್ಲದೆ ನಾಳೆ ಮುಂದೆ ಅವರ ಎಲೆಕ್ಷನ್ ನಡೀತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಅವರ ಒಂದು ಎಲೆಕ್ಷನ್ನಲ್ಲಿ ಪ್ರಚಂಡ ಬಹುಮತದಿಂದ ಆರಿಸಿ ಬರಲಿ ಅಂತೇಳಿ ನನ್ನೊಂದು ವಿನಂತಿ ಇದೆ. ಕಲಬುರಗಿ ಜಿಲ್ಲೆಯಿಂದ ಬೇರ್ಪಟ್ಟು ಯಾದಗಿರಿ ಹಿಂದುಳಿದ ಜಿಲ್ಲೆಯಾದ ನಂತರ 2013ರಲ್ಲಿ ಪ್ರಥಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಚುನಾವಣೆ ನಡೆದು ಆ ಅವಧಿಯಲ್ಲಿ ನಾನು ಆಯ್ಕೆಯಾಗಿ ಆ 3 ವರ್ಷಗಳ ಅವಧಿಯಲ್ಲಿ 2 ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನು, 1 ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಹಾಗೂ ಹಲವಾರು ಕವಿಗೋಷ್ಠಿಗಳನ್ನು, ಕಾವ್ಯ ಕಮ್ಮಟಗಳನ್ನು, ಈ ಗದ್ಯೋಪನ್ಯಾಸ ಕಾರ್ಯಕ್ರಮಗಳನ್ನು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದು, ತದನಂತರ 2016ರಲ್ಲಿ ನಡೆದ 2ನೇ ಅವಧಿಯ ಚುನಾವಣೆಯಲ್ಲಿಯೂ ಕೂಡ ಸಾಹಿತ್ಯಾಸಕ್ತರ ಮತ್ತು ಸಾಹಿತ್ಯ ಅಭಿಮಾನಿಗಳ ಮತ್ತು ಕನ್ನಡ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ 2ನೇ ಅವಧಿಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಬೇರಿಯುವಂತೆ ಈ ಅವಧಿಯಲ್ಲಿ 5 ವರ್ಷಗಳ ಅವಧಿಯಲ್ಲಿ 2 ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನು, 2 ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು, ಗದ್ಯೋಪನ್ಯಾಸ ಕಾರ್ಯಕ್ರಮಗಳನ್ನು ಹಾಗೂ ಕವಿಗೋಷ್ಠಿಗಳನ್ನು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಜೊತೆಯಲ್ಲಿ ಬಡ ಮಕ್ಕಳನ್ನು ಗುರುತಿಸಿ ಬಡ ಮಕ್ಕಳಿಗೂ ಕೂಡ ಧನಸಹಾಯ ಮಾಡಿದ್ದು, ಕನ್ನಡ ಮಾಧ್ಯಮದಲ್ಲಿ IIT ಪರೀಕ್ಷೆಯಲ್ಲಿ ಮಾತನಾಡುವ ವಿದ್ಯಾರ್ಥಿಗೂ ಕೂಡ ಮುಂದಿನ ವ್ಯಾಸಂಗಕ್ಕಾಗಿ ನಮ್ಮ ಪಕ್ಷದ ವತಿಯಿಂದ ಧನಸಹಾಯವನ್ನು ಕೂಡ ಮಾಡಿದ್ದು, ಅದೇ ರೀತಿ ಹಲವಾರು ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಕೂಡ ಪರಿಷತ್ತು ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು, ಈ ಅವಧಿಯಲ್ಲಿ ನಮಗೆ 3 ವರ್ಷಗಳ ಅವಧಿಯನ್ನು 5 ವರ್ಷದ ಅವಧಿಗೆ ವಿಸ್ತರಿಸಿದ ನಂತರ ನನ್ನ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತನ್ನ ನೆಲೆ ಇಲ್ಲ ಎನ್ನುವ ಒಂದು ಕೊರಗು ಕಾಡುತ್ತಿದ್ದು, ಆ ಕೊರಗನ್ನು ಪೂರೈಸಬೇಕೆಂಬ ಉದ್ದೇಶದಿಂದ 13ರಲ್ಲಿಯೇ ಮೊದಲನೇ ಅವಧಿಯಲ್ಲಿ ಇದ್ದಂಥ ನಿವೇಶನ ಅಂದರೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟಿರತಕ್ಕಂಥ ನಿವೇಶನವನ್ನು ನಮ್ಮ ಸುಪರ್ದಿಗೆ ಪಡೆದುಕೊಂಡು, ತದನಂತರ ಆ ಪರಿಷತ್ತಿಗೆ ಈ ಹಿಂದೆ ಕೊಟ್ಟಿರತಕ್ಕಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೊಟ್ಟಿರತಕ್ಕಂಥ ಅನುದಾನವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಕಟ್ಟಡದ ಕಾರ್ಯ ಪ್ರಾರಂಭ ಈ ಮೊದಲನೇ ಅವಧಿಯಲ್ಲೇ ಮಾಡಲಾಯಿತು.
ಆದರೆ ಅನೇಕ ಅಡೆತಡೆಗಳು ಬಂದು ನಿವೇಶನವು ನಿಮ್ಮದಲ್ಲವ ಎನ್ನುವಂಥ ಭಾವನೆಗಳಿಗೆ ಬಂದು ನಿವೇಶನ ಮಂಜೂರಿ ತಪ್ಪಾಗಿದೆ ಅಂತಕ್ಕಂಥ ಭಾವನೆಗಳು ಬಂದಿದ್ದು ಆ ಅವಧಿಯಲ್ಲಿ ಪುನಃ ಆ ನಿವೇಶನವು ನಮ್ಮದೇ ಅಂತಕ್ಕಂಥದ್ದನ್ನು ನಾವು ಸಾಧಿಸಿ ಪುನಃ ಅದಕ್ಕಾಗಿ ಶಾಸಕರಿಂದ ಸಂಸದರಿಂದ ವಿಧಾನ ಪರಿಷತ್ ಸದಸ್ಯರಿಂದ ಹೀಗೆ ಹಲವಾರು ಜನಪ್ರತಿನಿಧಿಗಳಿಂದ ಅನುದಾನವನ್ನು ಪಡೆದು ಕಟ್ಟಡವನ್ನು ಭೂಸೇನಾ ನಿಗಮದವರು ಸಂಪೂರ್ಣಗೊಳಿಸಲು ಇನ್ನೂ 4 ಲಕ್ಷ ಕೊರತೆ ಇರುವುದರಿಂದ ಅದನ್ನು ನಾವು ಸ್ವತಃ ಬರೀಸಿ ಅಂದರೆ ನಾನು ಈ ಮಾತನ್ನು ಹೇಳಬಾರ್ದು, ಆದರೂ ಕೂಡ ಈಗಾಗಲೇ ಜನರಿಗೆ ತಿಳಿದಿರುವುದರಿಂದ ನಾನು ಈ ಮಾತನ್ನು ಒತ್ತಾಯಪೂರ್ವಕ ಹೇಳ್ತಾ ಇದ್ದೀನಿ. ಈ ಕಟ್ಟಡವನ್ನು ಸಂಪೂರ್ಣಗೊಳಿಸಿ ಇದೇ ದಿನಾಂಕ 21/3/2021 ನಮ್ಮ ಸ್ವಾಧೀನಕ್ಕೆ ಪಡೆದುಕೊಂಡು ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಈ ನಮ್ಮ TS ನಾಗಾಭರಣವರನ್ನು ಕರೆಸಿ ಅವರಿಂದ ಉದ್ಘಾಟಿಸಲಾಯಿತು. ನಮ್ಮ ಅಧ್ಯಕ್ಷರು ಬರಬೇಕಾಗಿತ್ತು, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಉದ್ಘಾಟಕರಾಗಿ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಂದರೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವುದನ್ನು ಅವರು ಬರದಿರುವುದರಿಂದ ಅವರ ಸ್ಥಾನವನ್ನು ನಮ್ಮ TS ನಾಗಾಭರಣವರು, ನಮ್ಮ ಸ್ಥಳೀಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೀಗೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈಗ ನನಗೆ ಈ ಎಲ್ಲ ಕಾರ್ಯಗಳನ್ನು ಈ 8 ವರ್ಷ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನನ್ನದೇ ಆದಂಥ ಒಂದು ಕನ್ನಡ ಅಭಿಮಾನಿಗಳ ಒತ್ತಾಯಿಸಿದ ಮೇರೆಗೆ ನಾನು 3ನೇ ಅವಧಿಗೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛಿಸಿದ್ದು ದಿನಾಂಕ 5/4/2021 ನಾಮಪತ್ರವನ್ನು ಸಲ್ಲಿಸುತ್ತಿದ್ದೇನೆ. ಈ ಎಲ್ಲ ಸಾಹಿತ್ಯಾಸಕ್ತರ ಒತ್ತಾಯದ ಮೇರೆಗೆ ಸ್ಪರ್ಧಿಸುತ್ತಿದ್ದು ಮುಂದಿನ 5 ವರ್ಷಗಳಲ್ಲಿ ಈಗಾಗಲೇ ನಾವು ನಮ್ಮ ಅವಧಿಯಲ್ಲಿ 6 ಜಿಲ್ಲೆಗಳಾಗಿದ್ದು ಈಗಾಗಲೇ ಈ ಮೊದಲೇ ಶಹಾಪುರದಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿದ್ದು ಪರಿಷತ್ತಿಗೆ. ಅದೇ ರೀತಿ ಮೊನ್ನೆ ನಾನೇ ಹುಣಸಗಿ ತಾಲೂಕಿನಲ್ಲಿ ನೂತನ ತಾಲೂಕಾದ ಹುಣಸಗಿ ತಾಲೂಕಿನಲ್ಲಿ ನಿವೇಶನವನ್ನು ಪಡೆದುಕೊಂಡು ಅದರ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ. ಅದೇ ರೀತಿ ವಡಗೇರ ತಾಲೂಕಿನಲ್ಲಿ ಕೂಡ ನಿವೇಶನ ಮಂಜೂರಿಯಾಗಿದ್ದು ಈಗ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ 6 ತಾಲೂಕುಗಳಲ್ಲಿ ಕೇವಲ 2 ತಾಲೂಕುಗಳಲ್ಲಿ ನಿವೇಶನ ಇರದಿರುವುದರಿಂದ ಮುಂದಿನ 5 ವರ್ಷಗಳಲ್ಲಿ ಗುರುಮಿಟ್ಟಲ್ ತಾಲೂಕಿನಲ್ಲಿಯೂ ಮತ್ತು ಸುರಪುರ ತಾಲೂಕಿನಲ್ಲಿಯೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆದಂಥ ಒಂದು ಸ್ವಂತ ಕಟ್ಟಡ ಆಗಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಿವೇಶನವನ್ನು ಪಡೆಯಲು ಪ್ರಯತ್ನ ಮಾಡುತ್ತೇವೆ. ಮತ್ತು ಮುಂಬರುವ ದಿನಗಳಲ್ಲಿ ಹಲವು ಸಮ್ಮೇಳನಗಳನ್ನು ಕೂಡ ರಚನೆ ಮಾಡಿ ನನ್ನ ಒಂದು ಕೊನೆಯ ಆಸೆ ಅಂತಕ್ಕಂಥದ್ದು ಅಂದರೆ ಈಗಾಗಲೇ ಚುನಾವಣೆಯಲ್ಲಿ ಆಕಾಂಕ್ಷಿಯಾಗಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಕಾಂಕ್ಷಿಯಾಗಿ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳು ಕೆಲವರು ಯಾದಗಿರಿ ನಗರದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿರೋದ್ರಿಂದ ಅದು ತುಂಬ ಆರ್ಥಿಕವಾಗಿ ಸ್ವಾಗತವಾದದ್ದು. ಆ ಸ್ವಾಗತಕ್ಕೆ ನಾನು ಕೂಡ ಮನ್ನಣೆ ಕೊಟ್ಟು ನಾನು ಕೂಡ ಅದರಲ್ಲಿ ಭಾಗಿಯಾಗಿ ನಮ್ಮ ಯಾದಗಿರಿ ಜಿಲ್ಲೆಗೆ ಮುಂದಿನ 5 ವರ್ಷದ ಅವಧಿಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲು ಪ್ರಯತ್ನ ಪಡುತ್ತೇನೆ ಅಂತಕ್ಕಂಥ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈಗಾಗಲೇ ಸಾಕಷ್ಟು ಜನರು ಒತ್ತಾಯ ನೀವು ಹಲವಾರು ಕಾರ್ಯಗಳನ್ನು ಮಾಡಿದ್ದೀರಿ. ನಿಮ್ಮ ಕಾರ್ಯ ಶ್ಲಾಘನೀಯವಾದದ್ದು. ನೀವು ಮತ್ತೊಮ್ಮೆ ಸ್ಪರ್ಧಿಸಬೇಕಂತಕ್ಕಂಥ ಒತ್ತಾಯ ಭಾಳ ಇರುವುದರಿಂದ ನಾನು ಮತ್ತೊಮ್ಮೆ ಪುನಃ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಲ್ಲ ಕನ್ನಡ ಅಭಿಮಾನಿಗಳ ಸಾಹಿತ್ಯಾಸಕ್ತರ ಸಾಹಿತಿಗಳ ಸಜೀವ ಸದಸ್ಯರ ಚುನಾವಣೆಗೆ ನಾವು ಸಹಕರಿಸಬೇಕಂತಕ್ಕಂಥದ್ದು ಸಹಕರಿಸಿದ ನೀಡಿ ನನ್ನನ್ನು ಮತ್ತೆ ಬೆನ್ನು ತಟ್ಟಿ ಮುಂದೆ ಸಾಗಲು ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥ ಭಾವನೆಯೊಂದಿಗೆ ನಾನು ನನ್ನ ಏನಾದರೂ ಒಂದು ಗೋರೆ ಇದ್ದೇ ಇರ್ತದೆ. ಏನು ಬರೋದು ಇದೆ ನಮ್ಮ ಈ ಒಂದು ಹಟ್ಟಿ ದಂಪತಿಗಳಿಗೆ ಅಂದರೆ 4 ಜನ ಗಂಡು ಮಕ್ಕಳಿದ್ದರೂ ಕೂಡ ಒಂದು ಹೆಣ್ಣು ಮಗು ಇದ್ದರೆ ಅದರ ಸಾರ್ಥಕತೆಯೇ ಬೇರೆ. ಯಾಕಂದರೆ ಬದುಕಿನ ಪರಿಪೂರ್ಣತೆ ಇರೋದೇ ಹೆಣ್ಣು ಮಕ್ಕಳ ಒಂದು ಅಂದ ಚಂದದಲ್ಲಿ ಮತ್ತು ಅವರ ಬೆಳವಣಿಗೆ. ಆ ಒಂದು ಪರವು ಅವರಿಗೆ ಕಾಣ್ತದೆ. ಈ ದಂಪತಿಗಳಿಗೆ ನಾನು ವಿನಂತಿ
ಸಂದರ್ಭದಲ್ಲಿ ಆ ಮನುಷ್ಯ ಜವಾಬ್ದಾರಿಯಿಂದ ಇದ್ದಂಥ ಮನುಷ್ಯನಲ್ಲ, ಹೊಣೆಗಾರಿಕೆಯಿಂದ ಇದ್ದಂಥ ಮನುಷ್ಯನಲ್ಲ. ಸುಮ್ಮನೆ ಉಂಡಾಡಿ ಗುಂಡನಂತ ರೀತಿ ಒಳಗೆ ಬಂದ್ರೆ ಸುಮ್ಮನೆ ಶಾಲೆಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಹ್ಯಾಂಗ್ ಮಾಡೋದು, ಹೀಗೆ ಮಾಡೋದು, ಏನೂ ಮಾಡಬೇಕಂದ್ರೆ ಓದದೆ ಬರೆಯದೆ ಫೇಲ್ ಆಗಿ ಬಂದ್ರೆ ಕಾಲೇಜ್ ಬಿಟ್ಟಿರ್ತಕ್ಕಂಥ ಮನುಷ್ಯ. ಆದರೆ ಶೈಕ್ಷಣಿಕ ರಂಗದಲ್ಲಿ ವಿಫಲತೆಯನ್ನು ಅನುಭವಿಸಿದರೂ ಕೂಡ ವಾಸ್ತವಿಕ ಬದುಕಿನಲ್ಲಿ ಕೆಲವನ್ನ ಸಾಧಿಸುತ್ತಿದ್ದಲ್ಲ, ಅದು ಎಲ್ಲರೂ ಮೆಚ್ಚಿಕೊಳ್ಳಬೇಕು. ಮದುವೆಯಾದ ಮೇಲೆ ಹೊಣೆಗಾರಿಕೆ ಜವಾಬ್ದಾರಿ ಅಂತಂದ್ರೆ ಹೆಗಲೇರಿದಾಗ ಒಬ್ಬ ಬರಹಗಾರನಾಗಿ ಇದ್ದ ದುಡಿಮೆಯಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಗಳಿಸುವುದರ ಮೂಲಕ ಒಂದು ಹಂತಕ್ಕೆ ಬಂದ ಪರಿ ಅದು ನಿಜವಾಗಿಯೂ ಎಲ್ಲರೂ ಮೆಚ್ಚಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಸಂಗತಿ ಇವತ್ತು ಸಾಕಷ್ಟು ದೇವರು ಆತ್ಮ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ, ಪ್ರತಿಫಲ ಸಿಕ್ಕಿದೆ. ಆ ಪ್ರತಿಫಲವನ್ನ ನಾನು ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ಯಾಕೆ ಗುರುತಿಸಬಾರದು? ಒಂದು ಕಡೆ ರಾಜಕಾರಣದ ನಂಟು ತುಂಬಾ ಚೆನ್ನಾಗಿದೆ. ಅದು ಏನಂದ್ರೆ ಹೈದರಾಬಾದ್ ಕರ್ನಾಟಕದ ಇವತ್ತಿನ ಕಲ್ಯಾಣ ಕರ್ನಾಟಕದ ಹುಲಿಯಂತೆ ಖ್ಯಾತಿಯಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ದಿವಂಗತ ಲಿಂಗೈಕ್ಯ ವಿಶ್ವನಾಥ ರೆಡ್ಡಿ ದೊಡ್ಡಾಳ್ ಮತ್ತು ಇನ್ನೊಬ್ಬ ಹುಟ್ಟು ಹೋರಾಟಗಾರ ಲಿಂಗೈಕ್ಯ ಸದಾಶಿವ ರೆಡ್ಡಿ ಕಂಕೂರ್ ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಮನುಷ್ಯ ಇಲ್ಲ. ಯಾಕಂದ್ರೆ ರಾಜಕೀಯದ ಎಲ್ಲ ಪಟ್ಟುಗಳು ಚೆನ್ನಾಗಿ ಬಂತು. ಯಾವ ಸಂದರ್ಭದಲ್ಲಿ ಯಾವ ಗತ್ತನ್ನು ನಾನು ಬೀರಿದಾಗ ಎಂತ ಕೈರತ್ತು ನನಗೆ ಬರ್ತಕ್ಕಂಥ ಪಟ್ಟು ಬಲ್ಲಂತ ಮನುಷ್ಯ ಯಾರಾದರೂ ಇದ್ರೆ ಅದು ನಮ್ಮ ಸಿದ್ದಪ್ಪ ಹೊಟ್ಟಿ. ಅದರಲ್ಲೂ ವಿಶೇಷವಾಗಿ ಚುನಾವಣಾ ಸಂದರ್ಭದಲ್ಲಿ ಮಾಡತಕ್ಕಂತಹ ಒಂದು ತಂತ್ರಗಾರಿಕೆಗಳನ್ನ ಚಾಣಕ್ಯನ ಹೆಸರು ಕೇಳಿದವರೆಲ್ಲ ಗೊತ್ತಿಲ್ಲ, ಇನ್ನು ಆ ಪುಸ್ತಕ ಓದೋದು ಬಹಳ ದೂರ ಬೇಕು. ಆದರೂ ಕೂಡ ಚಾಣಕ್ಯನನ್ನ ಮೀರಿಸುವ ಪರಿಯಲ್ಲಿ ಚಾಣಕ್ಯನ ತಂತ್ರಗಳನ್ನು ಬಳಸ್ತಲ್ಲ, ಅದು ಬಹಳ ಆಶ್ಚರ್ಯ. ಆ ಪ್ರಶ್ನೆಗೆ ನನಗಂತೂ ಉತ್ತರ ಸಿಕ್ಕಿಲ್ಲ. ನಿಮಗೆ ಯಾರಿಗಾದರೂ ಸಿಕ್ಕಿದ್ರೆ ನೋಡೋಣ ಆಮೇಲೆ. ಅಂತಹ ತಂತ್ರಗಳು ಸಮ್ಮೇಳನದ ಪರಿಯಲ್ಲೇ ನಡೆದು ಅಂತ ಹೇಳಿದ್ರೆ ಅದೇನು ಸುರಕ್ಷೆ ಅಲ್ಲ. ಯಾಕಂದ್ರೆ ಇರುವ ಸಂಪನ್ಮೂಲಗಳನ್ನೇ ಕೊಡೈಗರಿಸಿಕೊಂಡು ಕೊಡ್ತಕ್ಕಂಥದ್ದು ಬರೀ ಒಂದು 5 ಲಕ್ಷ, ಅದರಲ್ಲೂ ಒಂದು 15,000 ಏನೋ ಬರೀತಾರೋ ಕೊಡದೆ 4,75,000 ಅಷ್ಟು ದುಡ್ಡನ್ನು ತೆಗೆದುಕೊಂಡು ಮಾಡ್ತಕ್ಕಂಥದ್ದು ಆಗಲ್ಲ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅನುದಾನ ಇಲ್ಲ. ಏನಾದರೂ ಅನುದಾನ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಮೊತ್ತದಲ್ಲಿ ಬರ್ತಾ ಇದೆ. ಆ 4,85,000 ರೂಪಾಯಿ ತಗೊಂಡು ಜಿಲ್ಲಾ ಸಮ್ಮೇಳನ ಮಾಡೋದು ಬಹಳ ಕಷ್ಟ. ಆತ ಖರ್ಚು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಆಶ್ಚರ್ಯ ಆಗ್ತದೆ. 14ರಿಂದ 15 ಲಕ್ಷದವರೆಗೂ ಕೂಡ ಒಂದೊಂದು ಸಮ್ಮೇಳನಕ್ಕೆ ಖರ್ಚಾಗಿದೆ ಅಂತಕ್ಕಂಥ ಮಾತು. ಮತ್ತೆ ಇಷ್ಟೆಲ್ಲ ಖರ್ಚು ಏನೋ ಯಾವ ದೇಣಿಗೆದಾರರಿಂದ ಕೊಡುಗೆ ಗಾಡಿಗಳಿಂದ ಕೊಂಡರೂ ಅಲ್ಲ, ಯಾರಿಂದಲೂ ಅಲ್ಲ. ಏನೋ ಒಬ್ಬೊಬ್ಬ ಜನಪ್ರತಿನಿಧಿಗಳನ್ನ ಬಿಡ್ತಾರೆ, ಬಂದಿರತಕ್ಕಂಥ ಅನುದಾನ ಮತ್ತು ಅದು ಏನು ಹಾಕಿದ್ರು ಅದು ಅವರಿಗೆ ಬಂತು ಮತ್ತು ಇರ್ತಕ್ಕಂಥ ಹೊಲಕ್ಕೆ ಬಂತು ಅಂತಕ್ಕಂಥ ಹಿನ್ನೆಲೆಯಲ್ಲಿ. ಯಾಕಂದ್ರೆ ದುಡ್ಡು ಇರ್ತಕ್ಕಂಥ ಮನುಷ್ಯ ಅದನ್ನು ವ್ಯಯ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಅಂತಂದ್ರೆ ಉಳ್ಳಂತವ್ರು ಯಾರಾದ್ರೂ ಆಗಿದ್ರೆ ಅದು ಸಿದ್ದಪ್ಪ ಹೊಟ್ಟಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ 3 ಜಿಲ್ಲಾ ಸಮ್ಮೇಳನಗಳು ಯಾದಗಿರಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿಯೇ ನಡೆದು ಹೋದ ನಿಮಗೆಲ್ಲ ಗೊತ್ತಿದೆ. ಮೊದಲನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿದ್ದು ಎ ಕೃಷ್ಣ ಸಂಪೂರ್, ಬಹಳ ಹಿರಿಯ ಕವಿ. ವರ್ಷ ನನಗನ್ನಿಸ್ತದೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ವರ್ಷ ಇಡೀ ಜಿಲ್ಲೆಗೆ ಗೌರವ ತಂದಿರತಕ್ಕಂಥ ಸಂಗತಿ. ನಂತರ ನಮ್ಮ ಚಂದ್ರಕಾಂತ್ ಕರ್ದಳ್ಳಿಯವರಾದರು 2ನೇವರಾಗಿ, 3ನೇವರಾಗಿರ್ತಕ್ಕಂಥ ನಮ್ಮ ವೆಂಕಟರಾಜ್ ಮಧುರ್ಗ ಅವರು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳು, 4ನೇದು ನಮ್ಮ ಸಿದ್ದರಾಮ ಹೊಂಕ. ಹೀಗೆ 4 ಜನ ಸಾಹಿತ್ಯಗಳನ್ನು ಗುರುತಿಸುವ ಮೂಲಕ 4 ಜಿಲ್ಲಾ ಸಮ್ಮೇಳನಗಳನ್ನು ಸುಮಾರು 5 ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಸೈದಾಪುರದಲ್ಲಾಗಿದೆ, ಶಾಪುರದಲ್ಲಿ, ಯಾದಗಿರಿಯಲ್ಲಿ, ಗುರುಮಠದಲ್ಲಿ, ಹೀಗೆ 5 ತಾಲೂಕು ಸಮ್ಮೇಳನಗಳನ್ನು ಮಾಡುವುದರ ಮೂಲಕ ಈ ಒಂದು ಪುಟ್ಟ ಜಿಲ್ಲೆಯಲ್ಲಿಯೂ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಮಾತನ್ನು ಹೇಳಕ್ಕೆ ಬಹಳ ವಿಷಯ ಅನ್ನುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಅಖಿಲ ಭಾರತ